Good morning, students. Welcome to my class on real numbers. So, already we discussed so many topics on the real numbers, okay? But today we are going to discuss about the limits and continuity. Limits and continuity is already your friendly knowledge, okay? So, ಈ ಲಿಮಿಟ್ಸ್ ಬಗ್ಗೆ ನಾವು ಆಲ್ರೆಡಿ ಇನ್ ಪ್ರೀವಿಯರ್ ಕ್ಲಾಸಸ್ ಒಳಗೆ ಸ್ಟಡೀಸ್ ಮಾಡಿದ್ದೇ ಐತಿ. ಸೊ ಇದನ್ನು ನಾವು ಪಿ ಯು ಸಿ ಒಳಗೂ ಕಲ್ತೀವಿ, ಹೌದು. ಸೊ ಲಿಮಿಟ್ಸ್ ಅಂದರೆ ಏನು, ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಏನು ಅನ್ನೋಕ್ಕಿಂತ ಮುಂಚೆ ನಮಗೆ ಒಂದೆರಡು ಡೆಫಿನಿಷನ್ಸ್ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅವೇನಂತಂದ್ರೆ ಬಾಂಡೆಡ್ ಎಬೋವ್ ಆ್ಯಂಡ್ ಬಾಂಡೆಡ್ ಬಿಲೋ ಅಂತ ಬರುತ್ತವೆ. ಅದ್ರ ನೆಕ್ಸ್ಟ್ ಬಾಂಡೆಡ್ ಫಂಕ್ಷನ್ ಅಂತ ಬರುತ್ತೆ, ಹೌದಾ. ಸೊ ಸಿ ಹಿಯರ್ ಬಾಂಡ್ಸ್ ಆಫ್ ಫಂಕ್ಷನ್ಸ್ ಒಳಗೆ ಬಾಂಡೆಡ್ ಅಬೋವ್ ಅಂತಂದ್ರೆ ಏನು ಅಂತಂದ್ರೆ ಅ ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿಫೈನ್ಡ್ ಇನ್ ಆನ್ ಇಂಟರ್ವಲ್ ಐ ಈಸ್ ಸೇಡ್ ಟು ಬಿ ಬಾಂಡೆಡ್ ಅಬೋವ್ if it exists a real number m such that f of x is less or equal to capital M, supremum and infimum anta barutta. Okay, so f of x is less or equal to m for all x belongs to the I. So ee thara ittu antadre adanna bounded above function anta karitivi. In the same case ಬಾಂಡೆಡ್ ಬಿಲೋ ಅಂತಂತಂದ್ರೆ ಸೇಮ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಇನ್ ಅನ್ ಇಂಟರ್ವಲ್ ಐ ಈಸ್ ಸೆಡ್ ಟು ಬಿ ಬಾಂಡೆಡ್ ಬಿಲೋ ಇಫ್ ಇಟ್ ಎಕ್ಸಿಸ್ಟ್ ಅ ರಿಯಲ್ ನಂಬರ್, ಓಕೆ, ಎಮ್ ಸಚ್ ದ್ಯಾಟ್ ಎಮ್ ಈಸ್ ಸ್ಮಾಲ್ ಎಮ್, ಓಕೆ, ಇನ್ಫಿಮಮ್. ಸ್ಮಾಲ್ ಎಮ್ ಈಸ್ ಲೆಸ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಿ ಐ. ಸೊ ಇಲ್ಲಿ ಎರಡು ಥರ ಬರುತ್ತೆ, ಒಂದು ಬಾಂಡೆಡ್ ಎಬೋ, ಇನ್ನೊಂದು ಬಾಂಡೆಡ್ ಬಿಲೋ ಅಂತ ಬರುತ್ತೆ. ಇನ್ ದ ಸೇಮ್ ಕೇಸ ಏನು ಸಿಗುತ್ತಾ, ಬಾಂಡೆಡ್ ಫಂಕ್ಷನ್ ಈಸ್ ದ್ಯಾಟ್ ಎಮ್ ಈಸ್ ಲೆಸ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಲೆಸ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಅಂತಂದ್ರೆ ಫಂಕ್ಷನ್ ಲೈಸ್ ಬಿಟ್ವೀನ್ ದ ಸ್ಮಾಲ್ ಎಮ್ ಆ್ಯಂಡ್ ಕ್ಯಾಪಿಟಲ್ ಎಮ್ನ ಈಗ ಆಲ್ರೆಡಿ ಹೇಳ್ದಂಗೆ ಸುಪ್ರೀಮಮ್ ಆ್ಯಂಡ್ ಇನ್ಫಿಮಮ್ ಅಂತ ಕರಿತೀವಿ ನಾವು. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಿ ಐ ಫಾರ್ ಸಮ್ ಕಾನ್ಸ್ಟಂಟ್ಸ್, ಓಕೆ, ಫಾರ್ ಸಮ್ ಕಾನ್ಸ್ಟಂಟ್ಸ್ ಎಮ್ ಆ್ಯಂಡ್ ಕ್ಯಾಪಿಟಲ್ ಎಮ್. ಆರ್ ಈ ಬಾಂಡೆಡ್ ಫಂಕ್ಷನ್ ಅಂತಂದ್ರೆ mod f of x is less or equal to k ಅಂತಂದ್ರೆ ಒಂದು ಕಾನ್ಸ್ಟಂಟ್ ಟರ್ಮ್ ಇರುತ್ತೆ. ಆಲ್ವೇಸ್ ಈ ಕಾನ್ಸ್ಟಂಟ್ ಟರ್ಮ್ ಏನಾಗಿರುತ್ತೆ ಅಂತಂದ್ರೆ ಬಿಲಾಂಗ್ಸ್ ಟು ದಿ ಇಂಟರ್ವಲ್ಸ್ ಫಾರ್ ಸಮ್ ಕಾನ್ಸ್ಟಂಟ್ಸ್. ಸೊ ಸುಪ್ರೀಮಮ್ ಆರ್ ಲೀಸ್ಟ್ ಅಪ್ಪರ್ ಬೌಂಡ್ ಎಲ್ ಯು ಬಿ ಅಂತಂದ್ರೆ ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ ಇನ್ಫಿಮಮ್ ಅಂದಂಗೆ. ಸೊ ಸುಪ್ರೀಮಮ್ ಅಂತಂದ್ರೆ ಗ್ರೇಟೆಸ್ಟ್ ಲೋವರ್ ಬೌಂಡ್ ಜಿ ಎಲ್ ಬಿ ಅಂತಂದ್ರೆ, ಹೌದು. ಸೊ ದಿಸ್ ಈಸ್ ದ ತ್ರೀ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ನಾಲೆಜಸ್, ಮೀನ್ಸ್ ಬೇಸಿಕ್ ಡೆಫಿನಿಷನ್ಸ್, ಓಕೆ. ಇದರ ನೆಕ್ಸ್ಟ್ ಏನು ಬರುತ್ತಂತಂದ್ರೆ ನೆಕ್ಸ್ಟ್ ನಮಗೆ ಬರುವಂಥದ್ದು ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಆ್ಯಂಡ್ ಮೊನೋಟಾನಿಕಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತಲೂ ಬರುತ್ತೆ. ಸೊ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತಂದ್ರೆ ಅ ರಿಯಲ್ ವ್ಯಾಲ್ಯೂ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಇನ್ ಅ ಸೆಟ್ ಎ ಈಸ್ ಸಬ್ಸೆಟ್ ಆಫ್ ಆರ್. ಇಟ್ ಈಸ್ ಸೆಡ್ ಟು ಬಿ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಇಫ್ x1 ಈಸ್ ಲೆಸ್ ದೆನ್ x2. ಸೊ ಜಸ್ಟ್ ಇಲ್ಲಿ ನೋಡಿರಿ, ಎಫ್ ಆಫ್ ಎರಡು ಫಂಕ್ಷನ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಫಂಕ್ಷನ್ನ ಲೆಸ್ ಆರ್ ಈಕ್ವಲ್ ಟು ಸೆಕೆಂಡ್ ಫಂಕ್ಷನ್ ಇತ್ತು ಅಂತಂದ್ರೆ ಅದನ್ನು ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ, ಓಕೆ. ಇನ್ ದ ಸೇಮ್ ಕೇಸ್ ಮೊನೋಟಾನಿಕಲಿ ಡಿಕ್ರೀಸಿಂಗ್ ಅಂತಂದ್ರೆ ಅಗೇನ್ ಎರಡು ಫಂಕ್ಷನ್ ಕೊಟ್ಟಿರ್ತೀವಲ್ಲ, ಫಸ್ಟ್ ಫಂಕ್ಷನ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ಸೆಕೆಂಡ್ ಫಂಕ್ಷನ್ ಇತ್ತು ಅಂತಂದ್ರೆ ಅದನ್ನು ಮೊನೋಟಾನಿಕಲಿ ಡಿಕ್ರೀಸಿಂಗ್ ಅಂತ ಕರಿತೀವಿ. ಸೊ ಸಿ ಯರ್ ಡೆಫಿನಿಷನ್, ಇಫ್ ಫಾರ್ x1 ಈಸ್ ಲೆಸ್ ದೆನ್ x2, okay, therefore f of x1 is greater or equal to f of x2 for all x1 x2 belongs to the a, then f of x is said to be monotonically decreasing, okay na. So monotonically increasing ಅಂತಂದ್ರೆ ಫಸ್ಟ್ ಫಂಕ್ಷನ್ ಲೆಸ್ ದೆನ್ ಸೆಕೆಂಡ್ ಫಂಕ್ಷನ್ ಇದ್ರೆ ಮೊನೋಟಾನಿಕಲಿ ಇನ್ಕ್ರೀಸಿಂಗ್. ಅದೇ ಫಸ್ಟ್ ಫಂಕ್ಷನ್ ಇಸ್ ಗ್ರೇಟರ್ ದೆನ್ ಸೆಕೆಂಡ್ ಫಂಕ್ಷನ್ ಇತ್ತು ಅಂತಂದ್ರೆ ಅದು ಮೊನೋಟಾನಿಕಲಿ ಡಿಕ್ರೀಸಿಂಗ್ ಫಂಕ್ಷನ್. ಇನ್ ದ ಸೇಮ್ ಕೇಸ್ ಒಂದು ವೇಳೆ ಅದು ಐದರ್ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಆರ್ ಮೊನೋಟಾನಿಕಲಿ ಡಿಕ್ರೀಸಿಂಗ್ ಫಂಕ್ಷನ್ ಇತ್ತಂದ್ರೆ ಅದನ್ನೇನು ಕರಿತೀವಿ? ಸೊ ಅದನ್ನೇನು ಕರಿತೀವಿ ಅಂದ್ರೆ ಮೊನೋಟಾನಿಕಲಿ ಫಂಕ್ಷನ್, ಓಕೆ. ಮೊನೋಟಾನಿಕಲಿ ಫಂಕ್ಷನ್ ಅಂತಂದ್ರೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಇನ್ ಅ ಸೆಟ್ ಎ ಈಸ್ ಸೆಡ್ ಟು ಬಿ ಮೊನೋಟಾನಿಕಲಿ ಫಂಕ್ಷನ್ ಇಫ್ ಇಟ್ ಈಸ್ ಐದರ್ ಮೊನೋಟಾನಿಕಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್, ಓಕೆ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಈ ಥರ ಅದಕ್ಕೆ ಫಂಕ್ಷನ್ ಅಂತ ಕರಿತೀವಿ, ಓಕೆ. ಇನ್ಕ್ರೀಸ್ ಅಂದರೆ ಏನು, ಡಿಕ್ರೀಸ್ ಅಂದರೆ ಏನಂತ ಈಗ ನಾ ಹೇಳಿದೆ. ಸೊ ಇದ್ರ ನೆಕ್ಸ್ಟ್ ಬರೋದೇ ಏನು ಅಂತಂದ್ರೆ ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂವಿಟಿ. ಸೊ ಈ ಲಿಮಿಟ್ಸ್ ಕಂಟಿನ್ಯೂವಿಟಿ ಒಳಗೆ ಜನರಲ್ ಆಗಿ ಥಿಂಕ್ ಮಾಡ್ತೀವಿ ಅಂತಂದ್ರೆ ಲಿಮಿಟ್ಸ್ ಅಂದರೆ ಏನು, ಒಂದು ಲಿಮಿಟೇಷನ್ ಇರುತ್ತೆ.
ಕಂಟಿನ್ಯೂವಿಟಿ ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ ಹಾಗೆ ಕಂಟಿನ್ಯೂವೇಷನ್ ಇರುತ್ತೆ, ಹಾಗೆ ನೆಕ್ಸ್ಟ್ ಅನ್ಕೊಂತ ಹೋಗ್ತೀವಿ. ಲಿಮಿಟ್ ಅಂದ್ರೆ ಒಂದು ಲಿಮಿಟೇಷನ್ ಹಾಕಿರ್ತೀವಿ, ಹೌದು. ಸೊ ಅದರದ್ದು ಡೆಫಿನಿಷನ್ ಅನ್ನೋಕೆ ನಾನು ಈ ಲಿಮಿಟ್ಸ್ ಯಾವಾಗ್ಲೂ ಈ ಲಿಮಿಟ್ಸ್ ಒಳಗೆ ಎರಡು ಥರ ಬರ್ತಾವೆ. ಓಕೆ, ಒನ್ ಈಸ್ ಅ LHL ಆ್ಯಂಡ್ ಅನದರ್ ಒನ್ ಈಸ್ ಅ RHL. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಎರಡು ಬರ್ತಾವೆ. ಸೊ ಒಂದು ಪ್ಲಸ್ ಇರುತ್ತೆ, ಇನ್ನೊಂದು ಮೈನಸ್ ಇರುತ್ತೆ. ಇದು ಬೇಸಿಕ್ಕಾಗಿ ಲಿಮಿಟ್ ಬಗ್ಗೆ ನಮಗೆ ಗೊತ್ತು. ಸೊ ಜಸ್ಟ್ ಸಿ ಹಿಯರ್ ಎಪ್ಸಿಲಾನ್ ಡೆಲ್ಟಾ ಡೆಫಿನಿಷನ್ ಆಫ್ ಲಿಮಿಟ್ ಅಂತಂದ್ರೆ ಅ ಫಂಕ್ಷನ್ f of x ಈಸ್ ಸೇ ಟು ಟೆನ್ಸ್ ಟು ಅ ಲಿಮಿಟ್ L ಆಸ್ x ಟೆನ್ಸ್ ಟು a. ಟೆನ್ಸ್ ಅಂತಂದ್ರೆ ಲಿಮಿಟ್ಸ್ ಯಾವಾಗಲೂ ಹಿಂಗೆ ಬರ್ತೀವಿ, ಲಿಮಿಟ್ x ಟೆನ್ಸ್ ಟು a. ಸೊ ಓಕೆ, x ಟೆನ್ಸ್ ಟು a, ಲಿಮಿಟ್ t ಟೆನ್ಸ್ ಟು x ಟೆನ್ಸ್ ಟು a ಅಂತ ಏನು ಬರಿತೀವಲ್ಲ. If for each given epsilon is greater than 0, it exists a positive number delta such that positive one time positive one time negative ಬರ್ತಾವೆ ಇನ್ ಲಿಮಿಟ್ಸ್ ಒಳಗೆ ಬಿಕಾಸ್ ಆಫ್ LHL ಆ್ಯಂಡ್ RHL. ಓಕೆ, ಅಥವಾ ಇನ್ನೊಂದು ಡೆಫಿನಿಷನ್ ಏನಂತ ಕರಿತೀವಿ ಅಂತಂದ್ರೆ ಫಂಕ್ಷನ್ f of x ಈಸ್ ಸೇ ಟು ಟೆನ್ಸ್ ಟು ಅ ಲಿಮಿಟ್ L as, see here, x tends to a, then limit x tends to a, f of x is equal to L. So this is called a limit. Okay, ಸೊ ಇನ್ ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಸಿ ಹಿಯರ್ ಈ ಡೈಗ್ರಾಮ್ ನೋಡ್ರಿ, ಒಂದು ಗ್ರಾಫ್ ಒಳಗೆ ಈ ಥರ ಒಂದು ಗ್ರಾಫ್ನ ಡ್ರಾ ಮಾಡಿದಾಗ ಇಲ್ಲಿಂದ ಈ ಫಾರ್ ಎಕ್ಸಾಂಪಲ್ ನಾವು sin x ಅನ್ಕೋರಿ, sin x ಮ್ಯಾಕ್ಸಿಮಮ್ 1 ಇರುತ್ತೆ, ಹೌದು. sin 0 ಮ್ಯಾಕ್ಸಿಮಮ್ 1 ಇರುತ್ತೆ ಅನ್ಕೋರಿ. ಇಲ್ಲಿ ಏನಾಗುತ್ತೆ ಅಂದ್ರೆ +1 ಇತ್ತಂದ್ರೆ ಇದು ನೆಕ್ಸ್ಟ್ ಕಂಟಿನ್ಯೂವೇಷನ್ ಏನಾಗಿರುತ್ತೆ +1 ಆಗಿರುತ್ತೆ. ಸೊ ಇಲ್ಲಿ ಸೈನ್ ಗ್ರಾಫ್ ತೆಗೆದಾಗ ಇದ್ರದ್ದು ಲಿಮಿಟೇಷನ್ ಏನೈತಲ್ಲ +1 ಅಂತ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಅ ಲಿಮಿಟ್. ಸೊ ಇದ್ರೊಳಗೆ ಎರಡು ಥರ ಬರುತ್ತೆ, ಒಂದು LHL ಇನ್ನೊಂದು RHL ಅಂತ ಹೇಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಲ್ವೇಸ್ ಹೆಂಗಿರುತ್ತಂದ್ರೆ ಲಿಮಿಟ್ x ಟೆನ್ಸ್ ಟು ಎನ ಮೈನಸ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಸೊ f of x ಅಂದರೆ ಯಾವುದೇ ಒಂದು ಫಂಕ್ಷನ್ ತೊಗೊಂಡ್ವಿ ಅಂತಂದ್ರೆ ಅಲ್ಲಿ ಆಲ್ವೇಸ್ ಲಿಮಿಟ್ h ಟೆನ್ಸ್ ಟು 0 f of a ಮೈನಸ್ h. ಎಲ್ಲಿದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಒಳಗೆ. ಇನ್ ದ ಸೇಮ್ ಕೇಸ್ ರೈಟ್ ಹ್ಯಾಂಡ್ ಲಿಮಿಟ್ ಒಳಗೆ ಏನಾಗುತ್ತಾ ಲಿಮಿಟ್ x ಟೆನ್ಸ್ ಟು ಇಲ್ಲಿ ಹೆಂಗೆ ಮೈನಸ್ ಇರುತ್ತಲ್ಲ ಹಾಗೆ a ಪ್ಲಸ್. ಸೊ ಎನಿ ಫಂಕ್ಷನ್ f of x ಈಸ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0, ದೇರ್ ಫಾರ್ f of a ಪ್ಲಸ್ h. ಸೊ ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗಿದು ಫುಲ್ ಅರ್ಥ ಆಗುತ್ತೆ. ಯಾವಾಗಲೂ ಲಿಮಿಟ್ ಒಳಗೆ ಈ ಥರ ಎರಡು ಬರುತ್ತೆ, ಒಂದು ಕಡೆ ಮೈನಸ್ ಇನ್ನೊಂದು ಕಡೆ ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಎಕ್ಸ್ ಅಂತ ಬಂದಿತ್ತು ಅಂತಂದ್ರೆ ಅದನ್ನು ನಾವು x ಪ್ಲಸ್ h x ಮೈನಸ್ h ಅಂತ ಕನ್ಸಿಡರ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂಸ್ ಹಾಕ್ಕೊಂಡು ದೆನ್ ಲಿಮಿಟ್ ಅಂತಂದರೆ ಈ ಲಿಮಿಟನ್ನು ಅಪ್ಲೈ ಮಾಡಿರ್ತೀವಿ ಪ್ರಾಬ್ಲಮ್ಸ್ ಒಳಗೆ. ಈಸ್ ದಿಸ್ ಕ್ಲಿಯರ್? ಸೊ ಇನ್ನೂ ಕ್ಲಿಯರ್ ಆಗಬೇಕು. ಇದಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಲಾಸ್ಟಿಗೆ ಫೈನಲಿ ನಾವು ಇದನ್ನು ಸಾಲ್ವ್ ಮಾಡಿದಾಗ LHL ಈಸ್ ಈಕ್ವಲ್ ಟು RHL ಬಂತು ಅಂತಂದ್ರೆ ಇಟ್ ಎಕ್ಸಿಸ್ಟ್ ಅ ಲಿಮಿಟ್. ಓಕೆ, ಕಂಟಿನ್ಯೂ ಆಗೈತಿ ಅಂತ. ಒಂದು ವೇಳೆ ಡಸ್ ನಾಟ್ ಈಕ್ವಲ್ ಬಂತು ಅಂತಂದರೆ ಇಟ್ ಈಸ್ ಅ ಡಿಸ್ಕಂಟಿನ್ಯೂಯಸ್. ಓಕೆನಾ? ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಅಂತಂದರೆ ಇನ್ನೂ ಜಾಸ್ತಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಒನ್ ಪ್ರಾಬ್ಲಮ್. ಸಿ ದ ಪ್ರಾಬ್ಲಮ್. Show that f of x is equal to 4x plus 3. It exists x tends to 4. Then 3x plus 7. X is greater or equal to 7. So it is a continuous. ಇದು continuous ಅಂತ ಹೇಳಿ ತೋರಿಸು ಅಂದಾರ. ವೇರ್ x is equal to ಏನು ಕೊಟ್ಟಾರ ನಮಗೆ 4 ಅಂತ ಕೊಟ್ಟಾರ. ಸೊ ಜಸ್ಟ್ ನಾವು ಒಂದು ಸತಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನದರ್ ಒಂದು ಸತಿ ರೈಟ್ ಹ್ಯಾಂಡ್ ಲಿಮಿಟ್ ಮಾಡಬೇಕು. ಜಸ್ಟ್ ಫಸ್ಟ್ ತಗೋರಿ ಲಿಮಿಟ್ x ಟೆನ್ಸ್ ಟು 4 ಆಲ್ರೆಡಿ ಗಿವನ್ ಇನ್ ಕ್ವಶನ್, ಹೌದು. ಸೊ ಏನು ಪ್ರಾಬ್ಲಮ್ ಇಲ್ಲ. x tends to 4. Then f of x is equal to limit x tends to ಕೊಟ್ಟಾರ ಅವರು 4. ನಾವು ಆಲ್ರೆಡಿ ಹೇಳಿನಿ ಒಂದು ಸತಿ ಮೈನಸ್ ಒಂದು ಸತಿ ಪ್ಲಸ್ ತೊಗೋಬೇಕು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಮೈನಸ್ ಇನ್ ಬ್ರಾಕೆಟ್ ಆಫ್ ಇದನ್ನು ಬರ್ಕೊತೀರಿ 4x ಪ್ಲಸ್ 3. ಓಕೆ, ದೆನ್ ಲಿಮಿಟ್ h ಟೆನ್ಸ್ ಟು 0. ಇದು ಆವಾಗಲೇ ಹೇಳಿನಿ ನಿಮಗೆ h ಟೆನ್ಸ್ ಟು 0 ಅಂತಲೇ ಬರ್ಕೋಬೇಕಾಗುತ್ತಾ. ಸೊ ಲಿಮಿಟ್ h ಟೆನ್ಸ್ ಟು 0 ಇಲ್ಲಿ ನೋಡ್ರಿ h ಟೆನ್ಸ್ ಟು 0 ಅಂತಲೇ ಬರ್ಕೊಂಡ್ರೆ 4x ಪ್ಲಸ್ 3. ಆವಾಗಲೇ ನಾ ಹೇಳಿನಿ x ಈಸ್ ಈಕ್ವಲ್ ಟು ಅಂತಂದರೆ ಈಗ x ಮೈನಸ್ h ಒಂದು ಸತಿ ದೆನ್ x ಪ್ಲಸ್ h ಒಂದು ಸತಿ ಅಂತ ಕನ್ಸಿಡರ್ ಮಾಡಿರ್ತೀವಿ, ಹೌದು. ಸೊ ಅದನ್ನೇ ಇಲ್ಲಿ ಮಾಡೀವಿ. ಲಿಮಿಟ್ x ಟೆನ್ಸ್ ಟು 4x ಪ್ಲಸ್ 3 ಅಂತ ತೊಗೊಂಡ್ವಿ. ದೆನ್ ಲಿಮಿಟ್ h ಟೆನ್ಸ್ ಟು 0 4 ಆ್ಯಸ್ ಇಟ್ ಈಸ್ ಇನ್ ಬ್ರಾಕೆಟ್ ಆಫ್ x ಅಂದ್ರೆ ನಾ ಆವಾಗಲೇ ಹೇಳಿನಿ x ಮೈನಸ್ h ಅಂದ್ರೆ 4 ಮೈನಸ್ h ಪ್ಲಸ್ 3 as it is. Therefore next limit h tends to 0. 4 4 is 16. 4 into h
4h plus 3 as it is. Clear? Then 16 plus 3 ಮಾಡಿದ್ರೆ ನಮಗೆ ಆನ್ಸರ್ ಏನು ಸಿಗುತ್ತೆ ನೋಡ್ರಿ 19 ಸಿಗುತ್ತಾ. ಸೊ ಇದು ನೆಗ್ಲೆಕ್ಟ್ ಮಾಡ್ತೀರಿ. h tends to 0 ಅಂತಂದ್ರೆ 4 into 0 0, ಈ ಟರ್ಮ್ 0 ಆಗಿಬಿಡ್ತೈತಿ. therefore 16 plus 3 is equal to 19 ಬಂತು. ಸೊ ಕಾಲ್ ದಿಸ್ ಇಸ್ equation ನಂಬರ್ 1. ಇಲ್ಲೇನು ಮಾಡಿದ್ರಿ ನೀವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡಿದ್ರಿ. ಇದೇ ಥರ ರೈಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ತೀರಿ. ಜಸ್ಟ್ ಇಲ್ಲಿ ಏನಾಗುತ್ತಾ ಪ್ಲಸ್ ಬರುತ್ತಾ, ಇನ್ ದ ಸೇಮ್ ಕೇಸ ಸಾಲ್ವ್ ಮಾಡ್ತೀರಿ. ನೋಡಿರಿ ಸಾಲ್ವ್ ಮಾಡಿದ್ದು ಲಿಮಿಟ್ ಎಕ್ಸ್ ಟೆನ್ಸ್ ಟು ಪ್ಲಸ್ 4 ಹೌದು. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 4. ದೆನ್ ಈಗ ಇದು ತೊಗೊಂಡಾಗ ಇದನ್ನು ಸಾಲ್ವ್ ಮಾಡ್ತೀರಿ. 3x plus 7. ದೇರ್ ಫೋರ್ ಲಿಮಿಟ್ ಎಚ್ ಟೆನ್ಸ್ ಟು 0 ಆ್ಯಸ್ ಇಟ್ ಈಸ್ 3 ಇನ್ ಬ್ರಕೆಟ್ ಆಫ್. ಆವಾಗಲೇ ಏನು ತೊಗೊಂಡಿದ್ವಿ ಎಕ್ಸ್ ಇದ್ದಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಒಳಗೆ ಎಕ್ಸ್ ಮೈನಸ್ ಎಚ್ ತೊಗೊಂಡಾಗ ಇಲ್ಲಿ ಏನು ಮಾಡ್ತೀವಿ ಎಕ್ಸ್ ಪ್ಲಸ್ ಎಚ್ ತೊಗೋತೀವಿ. ಸೊ ಇಲ್ಲಿ ಎಕ್ಸ್ ಅಂದ್ರೆ 4 ಐತಿ. ಸೊ 4 ಪ್ಲಸ್ ಎಚ್ ಪ್ಲಸ್ 3 ಕರೆಕ್ಟಾ. ಇಲ್ಲಿ ವ್ಯಾಲ್ಯೂಸ್ ಹಾಕೊಂಡಾಯ್ತು. ನೆಕ್ಸ್ಟ್ 3 4s 12 ಪ್ಲಸ್ 3 ಇಂಟು ಎಚ್ 3h ಪ್ಲಸ್ 7 ಆ್ಯಸ್ ಇಟ್ ಈಸ್ ಇಟ್ಕೊಂಡ್ರಿ. ದೆನ್ ಇಲ್ಲೇನೈತಿ ನಮಗೆ ಎಚ್ ಟೆನ್ಸ್ ಟು 0 ಅಂದರೆ ಇಲ್ಲಿ ಎಚ್ದ ವ್ಯಾಲ್ಯೂ 0 ಆಯಿತು. 3 ಇಂಟು 0 0 ಆಯಿತು. ಸೊ ಈ ಟರ್ಮ್ ಬಿಟ್ಟರೆ 12 ಪ್ಲಸ್ 7 ಬಿಕಮ್ಸ್ 19. ಸೊ ಕಾಲ್ ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಸೊ ಇಕ್ವೇಷನ್ ನಂಬರ್ 1 ಮತ್ತು ಇಕ್ವೇಷನ್ ನಂಬರ್ 2 ಎರಡೂ ನಮಗೇನು ಸಿಕ್ಕೈತಿ 19 ಸಿಕ್ತು. ಸೊ ದೆನ್ ಏನು ಮಾಡ್ತೀರಿ ಫ್ರಾಮ್ 192 ಫ್ರಾಮ್ ಇಕ್ವೇಷನ್ ನಂಬರ್ 192 ಲಿಮಿಟ್ ಎಚ್ ಟೆನ್ಸ್ ಟು 4 ಸಿಕ್ಕೈತಿ. ದೇರ್ ಫಾರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 19 ಅಂತ ಸಿಕ್ಕೈತಿ. ಸೊ ಇದನ್ನು ಇಕ್ವೇಷನ್ ನಂಬರ್ 3 ಅಂತ ಬರ್ಕೊತೀವಿ. ಫೈನಲ್ ಆಗಿ ಏನು ಮಾಡ್ತೀವಿ ಎಫ್ ಆಫ್ 4 ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇವೆರಡರಾಗ ಯಾವುದಾರೆ ಒಂದ್ರೊಳಗೆ ಹಾಕ್ತೀರಿ. 3 ಇಂಟು ಎಕ್ಸ್ ಅಂದ್ರೆ 4 ಪ್ಲಸ್ 7. ದೇರ್ ಫಾರ್ 19 ಈಸ್ ಇಕ್ವೇಷನ್ ನಂಬರ್ 4. ದೇರ್ ಫಾರ್ ಇಕ್ವೇಷನ್ ನಂಬರ್ 3 ಆ್ಯಂಡ್ 4 ಇವೆರಡು ಏನದಾವೆ ನೋಡ್ರಿ ಈಸ್ ಈಕ್ವಲ್ ಟು ಅದಾವು ಹೌದು. ಅಂದರೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಐತಿ. ಸೊ ಎರಡು ಈಕ್ವಲ್ ಇತ್ತಂದರೆ ಎಫ್ ಆಫ್ ಎಕ್ಸ್ ಇಸ್ ಅ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಈಸ್ ಈಕ್ವಲ್ ಟು 4. ಸೊ ದಿಸ್ ಈಸ್ ಅ ಮೆಥಡ್ ಆಫ್ ಸಾಲ್ವಿಂಗ್ ದ ಲಿಮಿಟ್ಸ್. ಓಕೆ ಕಂಟಿನ್ಯೂಯಸ್. ಇದೇ ಥರ ಡಿಸ್ಕಂಟಿನ್ಯೂಯಸ್ ಇತ್ತಂದರೆ ಹೆಂಗೆ ಸಾಲ್ವ್ ಮಾಡ್ತೀವಿ ಅಥವಾ ಅದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸ್ತೀನಿ. See the next example. F of x is equal to sin 1 divided by x. For all x is not equal to 0, then 0 for all x is equal to 0 at x is equal to 0 ಅಂತ ಕೊಟ್ಟಾರು. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 1 by x ಫಾರ್ ಆಲ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಸೊ ಫಸ್ಟ್ ಟರ್ಮ್ ಬರ್ಕೊಂಡ್ವಿ ಸೈನ್ 1 by x. Then limit h tends to 0 sin as it is 1 divided by x ಅಂದ್ರೆ ಫಸ್ಟ್ x minus h ಒಂದು ಸತಿ ಬರ್ಕೋಬೇಕಂತ ಹೇಳಿದ್ದೆ ನಾನು ಆಲ್ರೆಡಿ ಹೌದು. ದೇರ್ ಫಾರ್ x minus h ಅಂತ ಬರ್ಕೊತೀವಿ. ಸೊ ನೋಡ್ರಿ ಸೈನ್ 1 ಡಿವೈಡೆಡ್ ಬೈ ಎಕ್ಸ್ ಇದ್ದಲ್ಲಿ 0 ಮೈನಸ್ h ಹೌದು. ಎಕ್ಸ್ ಅಂದರೆ 0 ಹಾಕೈತಲ್ಲ ಸೊ ಅದಕ್ಕೆ 0 ಮೈನಸ್ h. ದೇರ್ ಫಾರ್ ಲಿಮಿಟ್ h ಟೆನ್ಸ್ ಟು 0 ಸೈನ್ 1 ಡಿವೈಡೆಡ್ ಬೈ ಮೈನಸ್ ಎಚ್. ಸೊ ಇದೇನಾಗುತ್ತೆ ಅಂತಂದ್ರೆ ಒಂದು ಫೈನೈಟ್ ವ್ಯಾಲ್ಯೂ ಬಿಟ್ವೀನ್ -1 to +1 ಆಗಿಬಿಡುತ್ತೆ ಡೈರೆಕ್ಟಾಗಿ ಹೌದು. ಸೊ ಲಿಮಿಟ್ಸ್ ಒಳಗೆ ದೇರ್ ಫಾರ್ ಆರ್ ಎಚ್ ಎಸ್ ಲಿಮಿಟ್ ಈಸ್ ನಾಟ್ ಎಕ್ಸಿಸ್ಟ್. ಇಲ್ಲೇ ಏನಾಗ್ಬಿಡುತ್ತೆ ಅಂತಂದ್ರೆ ನಮಗೆ -1 to +1 ಅಂತ ಸಿಕ್ಕಾಗ ಅಲ್ಲಿ ನಾವು ಮತ್ತೆ ರೈಟ್ ಹ್ಯಾಂಡ್ ಲಿಮಿಟನ್ನು ಫೈಂಡ್ ಔಟ್ ಮಾಡೋ ನೆಸೆಸಿಟಿನೇ ಬೀಳಲ್ಲ. ಬಿಕಾಸ್ ಇದೇನಾಗಿರುತ್ತೆ ಅಂದರೆ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0ನೇ ಆಗಿರುತ್ತೆ ಹೌದು. ದೇರ್ ಫಾರ್ ದಿಸ್ ಈಸ್ ಅ ಡಿಸ್ಕಂಟಿನ್ಯೂಯಸ್ ಅಂತಲೇ ಬರಿತೀವಿ. ಓಕೆ ಸೊ ಒನ್ ಮೋರ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ. ಇದೇ ಥರ ಡಿಸ್ಕಂಟಿನ್ಯೂವಿಟಿ ಇದೆ ಅಲ್ಲಿನೂ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡೂ ತೊಗೊಂಡಿರ್ತೀವಿ. ಸೊ ಜಸ್ಟ್ ನೋಡ್ರಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು mod x by x ವೇರ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ದೆನ್ 0 ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಕ್ವಶನ್ ಕೊಟ್ಟಾರ ಹೌದು. ದೆನ್ ಶೋ ದ್ಯಾಟ್ ದ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಸಿ ಇಯರ್ ಫಸ್ಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಒಂದು ಸತಿ ತೊಗೋತೀವಿ, 0 ಮೈನಸ್ ಒಂದು ಸತಿ ತೊಗೊಂಡಿರ್ತೀವಿ ನಾವು. ಸೊ ಜಸ್ಟ್ ನೋಡಿರಿ ಫಸ್ಟ್ 0 ಮೈನಸ್ ತೊಗೊಂಡ್ವಿ ಅಂತಂದ್ರೆ ಎಫ್ ಆಫ್ ಎಕ್ಸ್ ಹೌದಾ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ mod x by x ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0. ದೇರ್ ಫೋರ್ mod x ಅಂತಂದ್ರೆ ನಮ್ಗೆ ಗೊತ್ತು 0 ಪ್ಲಸ್ ಎಚ್ ಎಕ್ಸ್ ಪ್ಲಸ್ ಎಚ್ ಒಂದು ಸತಿ ತೊಗೊಂಡಿರ್ತೀವಿ. ಅಗೇನ್ ಎಕ್ಸ್ ಪ್ಲಸ್ ಎಚ್ ಅಂದ್ರೆ 0 ಪ್ಲಸ್ ಎಚ್. ದೇರ್ ಫೋರ್ ಲಿಮಿಟ್ ಎಚ್ ಟೆನ್ಸ್ ಟು 0 ಇದ್ದಾಗ 0 ಪ್ಲಸ್ ಎಚ್ ಡಿವೈಡೆಡ್ ಬೈ 0 ಪ್ಲಸ್ ಎಚ್ ಆ್ಯಸ್ ಇಟ್ ಈಸ್ ಇಟ್ಕೊಂಡಿರ್ತೀವಿ. ಎಚ್ ಟೆನ್ಸ್ ಟು 0 ಅಂದಾಗ 0 ಆಗುತ್ತೆ. ಬಟ್ ವಿ ಹ್ಯಾವ್ ಟು ಟೇಕ್ ಆವಾಗಲೇ ಲಾಸ್ಟ್ ಎಕ್ಸಾಂಪಲ್ನೇ ಹೇಳಿದ್ದೆ ನಾನು ಆರ್ ಎಚ್ ಎಸ್ ತೊಗೊಳ್ಳೋದು ನೆಸೆಸಿಟಿ ಇಲ್ಲ ಅಂತ. ದೇರ್ ಫೋರ್ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಅ 1. ಸೊ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ
1 ಬರುತ್ತೆ. ಯಾವಾಗ LHL ಪ್ಲಸ್ 0 ತೊಗೊಂಡ್ವಿ ಅಂದ್ರೆ. ಇನ್ ದ ಸೇಮ್ ಕೇಸ್ ನೋಡ್ರಿ ಇಲ್ಲಿ -0 ತೊಗೊತೀವಿ. ನೆಕ್ಸ್ಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ತೊಗೊಂಡ್ವಿ ಅಂತಂದ್ರೆ ಸೇಮ್ mod x ಬೈ ಎಕ್ಸ್. ಇಲ್ಲಿ 0 ಪ್ಲಸ್ h ತೊಗೊಂಡಾಗ ಇಲ್ಲಿ ಏನಾಗುತ್ತೆ 0 ಮೈನಸ್ h ತೊಗೊತೀವಿ. ದೇರ್ ಫೋರ್ -h ಡಿವೈಡೆಡ್ ಬೈ -h ಉಳಿತು. ಕ್ಯಾನ್ಸಲೇಷನ್ ಮಾಡಿದ್ವಿ ಅಂತಂದ್ರೆ ನಮಗೇನು ಸಿಗುತ್ತಾ -1. ಸೊ ಇಲ್ಲಿ ನೋಡ್ರಿ ಇದು ಈಕ್ವೇಷನ್ ನಂಬರ್ 1ಇಂದ +1 ಸಿಗದ, ಇಲ್ಲಿ -1 ಸಿಕ್ಕದ. ಸೊ ದೀಸ್ ಬೋತ್ ಆರ್ ನಾಟ್ ಈಕ್ವಲ್. ಹೌದು, ಅಂದರೆ LHL ಈಸ್ ನಾಟ್ ಈಕ್ವಲ್ ಟು RHL. ದೇರ್ ಫೋರ್ ಲಿಮಿಟ್ h ಟೆನ್ಸ್ ಟು 0 ಮೈನಸ್ f ಆಫ್ x ಈಸ್ ನಾಟ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0 ಮೈನಸ್ f ಆಫ್ x. ಸೊ ಪ್ಲಸ್ ಮತ್ತು ಮೈನಸ್ ಅಂದರೆ LHL RHL ಎರಡು ಒಂದಕ್ಕೊಂದು ಈಕ್ವಲ್ ಇರಲ್ಲ. ಸೊ ಅವೆರಡು ಈಕ್ವಲ್ ಇಲ್ಲ ಅಂದಾಗ ಇಟ್ ಈಸ್ ಅ ಡಿಸ್ಕಂಟಿನ್ಯೂವಿಟಿ ಅಂತ ಹೇಳಿ ನಾವೇನು ಮಾಡ್ಕೊತೀವಿ, ಇದನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಈ ಥರ ನಾವೇನು ಮಾಡಬೇಕು, ಸಮ್ ಮೋರ್ ಎಕ್ಸಾಂಪಲ್ಸ್ನ ಹಾಕ್ಕೊಂಡು ಲಿಮಿಟ್ಸನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಇದ್ರ ನೆಕ್ಸ್ಟ್ ಕಂಟಿನ್ಯೂ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು.